ಹಲೋ ಎವ್ರಿವಾನ್, ವೆಲ್ಕಮ್ ಟು ಫುಡ್ ಕ್ರಶ್ ಮೇಘು ವ್ಲಾಗ್ಸ್. ನಾನು ಮೇಘ್ನ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಇದು ಶುಕ್ರವಾರದ ಲಾಗ್ ಆಗಿರುತ್ತೆ. ಅಂದರೆ ವೈಕುಂಠ ಏಕಾದಶಿ ಜಾನ್ 10 ಇದು ಲಾಗ್ ಸ್ಟಾರ್ಟ್ ಮಾಡಿರೋದು. ಆದರೆ ಹಿಂದಿನ ದಿನವೇ ಅಂದರೆ ಗುರುವಾರದ ಸಂಜೆ ಟೈಮಲ್ಲೇ ನಾನು ಹೂಗಳನ್ನೆಲ್ಲ ಬಿಡಿಸ್ಕೊತಾ ಇದ್ದೆ. ಅಂದರೆ ಮಾರ್ನಿಂಗ್ ಬೇಗನೆ ಎದ್ದು ಪೂಜೆ ಮುಗಿಸ್ಕೋಬೇಕಿತ್ತು. ಸೊ ಹಾಗಾಗಿ ನಾನು ಸಂಜೆನೇ ಮನೆ ಹತ್ರ ಹೂಗಳು, ಗಾರ್ಡನಲ್ಲಿರೋ ಹೂಗಳನ್ನೆಲ್ಲ ಬಿಡಿಸ್ಕೊಂಡು ಇಟ್ಕೊಂಡಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಮಾರ್ನಿಂಗ್ ಒಂದು 5 o'clock ಹಾಗೆ ಎದ್ದಿದ್ದೆ. 5 o'clock ಎದ್ಬಿಟ್ಟು ಕಸ ಹೊಡೆದು, ಹೊರಗಡೆ ಕಸ ಹೊಡೆದು, ನೀರನ್ನ ಸಹ ಹಾಕ್ಕೊಂಡಿದ್ದೆ. ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡೆ. ಸೊ ನಾನು ನೈಟೇ ಎಲ್ಲ ನೆಲ ಒರೆಸ್ಕೊಂಡಿದ್ದೆ, ಹಾಗಾಗಿ ಬೆಳಗ್ಗೆ ನೆಲ ಒರೆಸ್ಲಿಲ್ಲ. ನೈಟೇ ಎಲ್ಲ ಪೂಜೆ ಸಾಮಾನುಗಳನ್ನೆಲ್ಲ ತೊಳೆದಿಟ್ಕೊಂಡಿದ್ದೆ. ಸೊ ಹಾಗಾಗಿ ಬೇಗ ಪೂಜೆನ ಮುಗಿಸ್ಕೊಂಡು ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಾಗೆ ಇವತ್ತಿನ ಟಿಫನ್ನಿಗೆ ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಚೌ ಬಾತ್ ಅಂತ. ಸೊ ಉಪ್ಪಿಟ್ಟಿಗೆಲ್ಲ ರವಾನ ಹುರ್ಕೊಂಡು ಇವಾಗ ಕೇಸರಿ ಬಾತ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಒಂದು ಕಡಾಯಿಗೆ ಒಂದು ಮುಕ್ಕಾಲು ಕಪ್ ಅಂದರೆ ಮುಕ್ಕಾಲು ಬೌಲಷ್ಟು ನಾನು ಅದಕ್ಕೆ ತುಪ್ಪನ ಹಾಕ್ಕೋತಾ ಇದ್ದೀನಿ ಅಳತೆ ಪ್ರಕಾರ. ಸೊ ತುಪ್ಪ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಸೊ ಅದಕ್ಕೆ ಡ್ರೈ ಫ್ರೂಟ್ಸ್ ಅಂದರೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಸಹ ಚೆನ್ನಾಗಿ ಹುರ್ಕೋಬೇಕು ಅದರಲ್ಲಿ. ಸೊ ಚೆನ್ನಾಗಿ ಹುರ್ಕೊಂಡು ಅದನ್ನು ಒಂದು ಬೌಲಲ್ಲಿ ತೆಗೆದಿಟ್ಕೊಡ್ತಿದ್ದೀನಿ. ಸೊ ಯಾವ ಬೌಲಲ್ಲಿ ನಾನು ಮುಕ್ಕಾಲು ಕಪ್ಪಷ್ಟು ನಾನು ತುಪ್ಪನ ತೊಗೊಂಡಿದ್ದೀನೋ ಅದೇ ಬೌಲಲ್ಲಿ 1/2 ಕಪ್ಪಷ್ಟು ನಾನು ರವಾನ ತೊಗೋತಾ ಇದ್ದೀನಿ. ಅಂದರೆ ಬಾಂಬೆ ರವೆನ ತೊಗೊಂಡಿದ್ದೀನಿ. ಇದನ್ನು ಚಿರೋಟಿ ರವೆ ಹಾಗೆ ಹೋಳ್ಗೆ ರವೆ ಅಂತಲೂ ಸಹ ಕರೀತಾರೆ. ಈ ಕೇಸರಿ ಬಾತ್ ಯಾವಾಗಲೇ ಮಾಡುವಾಗೂ ಈ ಬಾಂಬೆ ರವೆನೇ ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ. ಕೇಸರಿ ಬಾತು ತುಂಬ ಟೇಸ್ಟಿಯಾಗಿರುತ್ತೆ ಸಣ್ಣ ರವೆದಲ್ಲಿ ಬಾಂಬೆ ರವೆನ ಮಾಡಿದರೆ. ಸೊ ನಾನಿವತ್ತು ಪೈನಾಪಲ್ ಕೇಸರಿ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ನಾನು ಯಾವ ಬೌಲಲ್ಲಿ ತೊಗೊಂಡಿದ್ದೀನೋ ಅದೇ ಒಂದು ಬೌಲಲ್ಲಿ ಸಣ್ಣದಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಪೈನಾಪಲ್ನು ಸಹ ಅದರಲ್ಲಿ ಚೆನ್ನಾಗಿ ಹುರ್ಕೋಬೇಕು, ಅಂದರೆ ಹಾಕಬೇಕು. ಹುರಿದಿರೋ ರವದಲ್ಲಿ ರವೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಪೈನಾಪಲ್ನ ಹಾಕ್ಕೋಬೇಕು. ಸೊ ಎಲ್ಲ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಂಡ್ಮೇಲೆ ಅದಕ್ಕೆ ಬಿಸಿ ಬಿಸಿಯಾದಂಥ ಬೌಲಲ್ಲಿ ನೀರು ಹಾಕ್ಕೋಬೇಕು. ನಾವು 1/2 ಕಪ್ಪಷ್ಟು ನಾವು ರವಾನ ತೊಗೊಂಡಿದ್ರೆ ಅದಕ್ಕೆ 3/2 ಕಪ್ಪಷ್ಟು ನಾವು ಅದಕ್ಕೆ ನೀರನ್ನ ಹಾಕ್ಕೋಬೇಕು. ಸೊ ಎಲ್ಲ ಕಡೆ ಚೆನ್ನಾಗಿ ಕಲಿಸ್ಕೋಬೇಕು. ಆಮೇಲೆ ಫುಡ್ ಕಲರ್ ಹಾಕ್ಕೋಬೇಕು. ಫುಡ್ ಕಲರ್ ಆಪ್ಷನಲ್, ನಿಮಗೆ ಇಷ್ಟ ಇದ್ದರೆ ಫುಡ್ ಕಲರ್ ಹಾಕ್ಕೊಳ್ಳಿ. ಕಲರ್ಫುಲ್ಲಾಗಿ ಕಾಣುತ್ತೆ ಅಂತ ಅಷ್ಟೇ ಪರ್ಪಸ್ಸಿಗೆ ಫುಡ್ ಕಲರ್ನ ಹಾಕ್ಕೊಳ್ಳೋದು. 1/2 ಕಪ್ಪಾಗೆ 1/4 ಕಪ್ಪಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಸಿಹಿ ಜಾಸ್ತಿ ತಿನ್ನೋದಿದ್ರೆ 2 ಕಪ್ಪಷ್ಟು ಸಕ್ಕರೆನ ಹಾಕ್ಕೋಬೋದು. ಸೊ ಎಲ್ಲ ಕಡೆ ಚೆನ್ನಾಗಿ ಕಲಿಸ್ಕೊಂಡು ಕಡಾಯಿಗೆ ಯಾವುದೇ ರೀತಿಯಾದಂಥ ರವಾನ ಹತ್ಕೋಬಾರ್ದು. ಅಂದರೆ ಈ ತುಪ್ಪ ಮತ್ತು ಡಾಲ್ಡಾನ ಯೂಸ್ ಮಾಡ್ಕೊಂಡಿದ್ರೆ ಯಾವುದೇ ರೀತಿ ಹತ್ತಲ್ಲ. ಸೊ ನಾನು ಡಾಲ್ಡಾ ಯೂಸ್ ಮಾಡಿಲ್ಲ, ಫುಲ್ ತುಪ್ಪನೇ ಯೂಸ್ ಮಾಡ್ಕೊಂಡಿರೋದು. ಸೊ ಲಾಸ್ಟಿಗೆ ಡ್ರೈ ಫ್ರೂಟ್ಸ್ನ ಹುರ್ಕೊಂಡಿರೋ ಅಂಥದ್ದನ್ನು ಹಾಕಿ ಎಲ್ಲ ಕಡೆ ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ಬಿಸಿ ಬಿಸಿಯಾದಂಥ ಪೈನಾಪಲ್ ಕೇಸರಿ ಬಾತ್ ರೆಡಿಯಾಗಿದೆ. ಇವಾಗ ಉಪ್ಪಿಟ್ಟು ಮಾಡ್ಕೊಳ್ಳೋಣ. ಸೊ ಉಪ್ಪಿಟ್ಟು ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆನೇ ಇಟ್ಕೊಂಡು ಪಾತ್ರೆಗೆ 7-8 ಸ್ಪೂನ್ ಎಣ್ಣೆನ ಹಾಕ್ಕೋಬೇಕು. ಸೊ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ 1/2 ಸ್ಪೂನ್ ಸಾಸಿವೆ, 1/2 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, 2 ಎಸಳು ಕರಿಬೇವು ಹಾಕ್ಕೊಳ್ಬೇಕು. ಸೊ ಇವಾಗ ಟೈಮ್ ಆಗುತ್ತೆ ಅಂತ ನಾನು ನೈವೇದ್ಯಕ್ಕೆ, ದೇವ್ರ ಪೂಜೆಗೆ ನೈವೇದ್ಯ ಮಾಡಿಬಿಟ್ಟು ಪೂಜೆನ ಮುಗಿಸೋಣ ಅಂತ ಹೊರಟಿದ್ದೆ. ಸೊ ಹಾಗಾಗಿ ಅಮ್ಮನೇ ಒಗ್ಗರಣೆ ಹಾಕ್ತಾ ಇದ್ದಾರೆ ಇದಕ್ಕೆ. ಅದನ್ನೇ ಇನ್ಸ್ಟ್ರಕ್ಷನ್ ಕೇಳಿಕೊಂಡು ನಾನು ಅದನ್ನೇ ವಾಯ್ಸ್ ಕೊಡ್ತಾ ಇದ್ದೀನಿ. ಸೊ ಈಗ ಅದಕ್ಕೆ 1 ಬೌಲಷ್ಟು ಅವರೆಕಾಳನ್ನ ಹಾಕ್ಕೋತಾ ಇದ್ದೀವಿ. ಅವರೆಕಾಳು ಉಪ್ಪಿಟ್ಟು ಮಾಡಿರೋದ್ರಿಂದ ಅವರೆಕಾಳನ್ನ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಮಾಗಾಡ್ಸ್ಕೋಬೇಕು. ಇವಾಗ 5-6 ಹಸಿಮೆಣಸಿನ್ಕಾಯಿ, ಸೊ 4-5 ದೊಡ್ಡ ಸೈಜ್ ಆಗಿರೋವಂಥ ಈರುಳ್ಳಿನೂ ಸಹ ಹಾಕ್ಕೋಬೇಕು. ಅದಕ್ಕೆ ಸ್ವಲ್ಪ ಉಪ್ಪಿಟ್ಟಿಗಾಗಲಿ ಅವಲಕ್ಕಾಗಲಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಇದ್ದರೆ ರುಚಿಯಾಗಿರುತ್ತೆ ಅಂತ. ಸೊ ಎಲ್ಲನೂ ಎಣ್ಣೆಯಲ್ಲಿ ಮಾಗಿಸ್ಕೊಂಬಿಟ್ಟು ಚೆನ್ನಾಗಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು. ಉಪ್ಪೆಲ್ಲ ಹಾಕ್ಕೊಂಡು ಕಲಿಸ್ಕೊಂಡ್ಮೇಲೆ ಅದಕ್ಕೆ ಮೀಡಿಯಮ್ ಸೈಜ್ ಆಗಿರೋದು 2 ಟೊಮ್ಯಾಟೋನ ಹಾಕ್ಕೊಂಡು ಎಲ್ಲ ಕಡೆ ಚೆನ್ನಾಗಿ ಕಲಿಸ್ಕೋಬೇಕು. ಸೊ ಇದು 1/2 ಕಪ್ಪಷ್ಟು ನಾವು ಉಪ್ಪಿಟ್ಟು ಮಾಡ್ತಿರೋದ್ರಿಂದ 1/2 ಕಪ್ಪಿಗೆ 5 ಕಪ್ಪಷ್ಟು ನೀರನ್ನ ಹಾಕೋತಾ ಇದ್ದೀವಿ. ಅಂದರೆ ಉಪ್ಪಿಟ್ಟು ಸ್ವಲ್ಪ ತೆಳುವಾಗಿರಬೇಕು. ಸೊ ಹಾಗಾಗಿ ಜಾಸ್ತಿನೇ ನೀರು ಹಾಕೋತಾ ಇದ್ದೀವಿ. ನಮ್ಮ ಮನೇಲಿ ತೆಳುವಾಗಿ ಉಪ್ಪಿಟ್ಟಿದ್ರೆ ರುಚಿ ಇರುತ್ತೆ ಅಂತ, ಸೊ ಹಾಗಾಗಿ ತೆಳುವಾಗಿ ಮಾಡ್ಕೋತಾ ಇದ್ದೀವಿ. ಉಪ್ಪಿಟ್ಟು ಸ್ವಲ್ಪ ಉದುರುದ್ರಾಗಿ ಬೇಕಿತ್ತು ಅಂದರೆ 1/2 ಕಪ್ಪಿಗೆ 3/2 ಕಪ್ಪಷ್ಟು ನೀರನ್ನ ಹಾಕ್ಕೊಂಡ್ರೆ ಉಪ್ಪಿಟ್ಟು ಉದುರುದ್ರಾಗಿ ರುಚಿಯಾಗಿರುತ್ತೆ. ಅದನ್ನು ಸಹ ಅಮ್ಮ ಉಪ್ಪಿಟ್ಟು ಮಾಡೋಷ್ಟೊತ್ತಿಗೆ ನಾನು ಈ ಕಡೆ ದೇವರಿಗೆ ನೈವೇದ್ಯನೂ ಸಹ ಮಾಡಿಬಿಟ್ಟು ಪೂಜೆನೂ ಸಹ ಮುಗಿಸ್ಕೊಂಡೆ. ಹಾಗೆ ಬೌಲಲ್ಲಿರೋ ಹೂಗಳೆಲ್ಲ ಬಾಡ್ಬಿಟ್ಟಿತ್ತು. ಸೊ ಅದನ್ನು ಕ್ಲೀನ್ ಮಾಡಿಕೊಂಡು ಫ್ರೆಶ್ ಆಗಿರೋವಂಥ ಹೂಗಳನ್ನು, ಗಾರ್ಡನಲ್ಲಿ ಬೆಳೆದಿರೋವಂಥ ಹೂಗಳಿಂದನೇ ಡೆಕೋರೇಷನ್ನ ಮಾಡಿಕೊಂಡೆ. ಸೊ ಇವಾಗ ಟೆಂಪಲ್ಗೆ ಹೋಗಬೇಕಿತ್ತು. ಸೊ ರೆಡಿ ಆದೆ ನಾನು. ಸೊ ದಾವಣಗೆರೆ ಇರುವ MCCB ಬ್ಲಾಕಲ್ಲಿ
ವೆಂಕಟೇಶ್ವರ ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಬೇಗನೆ ಟಿಫನ್ನ ಮುಗಿಸ್ಕೊಂಡು ಅಲ್ಲಿಗೆ ಹೊರಟ್ವಿ. ಸೊ ನನಗೆ ಟೈಮ್ ಆಗಿರೋದ್ರಿಂದ ಲೇಟ್ ಆಗಿಬಿಟ್ಟಿತ್ತು ನಾನು ರೆಡಿ ಆಗೋದು. ಸೊ ಹಾಗಾಗಿ ಅಲ್ಲೇ ದೇವಸ್ಥಾನದ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಮಾಡ್ಕೊಳ್ಳೋಣ ಅಂತ ಒಂದು ಬಾಕ್ಸಿಗೆ ಹಾಕೋತಾ ಇದ್ದೆ ನಾನು. ಉಪ್ಪಿಟ್ಟು ಕೇಸರಿಬಾತ್ ಅಷ್ಟೇ ರುಚಿಯಾಗಿತ್ತು. ಸೊ ಹಾಗೆ ಕೇಸರಿಬಾತ್ನ ಟೇಸ್ಟ್ ಮಾಡೋಣ ಅಂತ ಒಂದು ಪ್ಲೇಟಿಗೆ ಹಾಕ್ಕೊಂಡು ಟೇಸ್ಟ್ ಮಾಡಿದೆ, ಸಖತ್ತಾಗಿತ್ತು. ಸೊ ಇವಾಗ ಹೊರಟಿದ್ವಿ ದಾವಣಗೆರೆಗೆ. ಒಂದು 7 ಹಾಗೆ 7:30 ಹಂಗೆ ಬಿಡೋಣ ಅಂತ ನೈಟೇ ಅಂದ್ಕೊಂಡಿದ್ವಿ. ಎಷ್ಟೇ ಬೇಗ ಇದ್ರೂ ಸೊ 8 o'clock ಆಗಿಬಿಟ್ಟಿತ್ತು. ಏಕೆಂದರೆ ಪೂಜೆ ದರ್ಶನ ಎಲ್ಲ ಮುಗಿಸ್ಕೊಂಡು ಸೊ ಡ್ಯೂಟಿಗೆ ಹೋಗಬೇಕಾಗಿರೋದ್ರಿಂದ ಸೊ ಹಾಗಾಗಿ ಬೇಗನೆ ಮಾಡಿಕೊಂಡು 8 o'clock ಹಂಗೆ ಬಿಟ್ವಿ. ಬಟ್ ಇಲ್ಲಿ ದೇವಸ್ಥಾನ ಹತ್ರ ಬಂದು ನೋಡಿದ್ರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಮುಂಚೆನೇ ಅಂದ್ಕೊಂಡಿದ್ವಿ ರಶ್ ಇರುತ್ತೆ ಅಂತ, ಬಟ್ ಇಷ್ಟೊಂದು ರಶ್ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ವೈಕುಂಠ ಏಕಾದಶಿಯಿಂದ ತುಂಬಾ ರಶ್ ಇತ್ತು. ಸೊ ಹಾಗಾಗಿ ಏನಪ್ಪ ಮಾಡೋದು ಅಂತ ಅನ್ಕೋತಾ ಇದ್ವಿ. ಈ ರಶ್ ನೋಡಿದ್ರೆ 3 to 4 hours ಬೇಕಾಗಿತ್ತು, ಅಷ್ಟು ಕ್ಯೂ ಇತ್ತು ಈ ಲೈನು. ಸೊ ನಮ್ಮ ಮನೆಯವರು KB ವರ್ಕ್ ಮಾಡ್ತಿರೋದ್ರಿಂದ ಅವ್ರದ್ದು ID ಕಾರ್ಡ್ನ ತೋರಿಸ್ಕೊಂಡ್ಬಿಟ್ಟು ಸೊ ಪಾಸ್ ತೋರಿಸ್ಕೊಂಡು ಹೊರಟ್ವಿ ಕ್ಯೂ ಅಲ್ಲಿ. ಸೊ ಹಾಗೆ ನಾವು ಮುಂಚೆ ವರ್ಕ್ ಮಾಡ್ತಿರೋ ನಮ್ಮ ಮೇಡಮು ಸಹ ಸಿಕ್ಕಿದ್ರು. ಅವ್ರ ಜೊತೆ ಒಂದು ಸೆಲ್ಫಿನ ತೆಗೆಸ್ಕೊಂಡು ಸೊ ಅವ್ರು ಸಿಕ್ಕಿದ್ದು ತುಂಬಾ ಖುಷಿ ಆಯಿತು. ಹಾಗೆ ದೇವ್ರ ದರ್ಶನವೂ ಸಹ ತುಂಬಾ ಚೆನ್ನಾಗಾಯಿತು. ಪ್ರಸಾದನೂ ಇಸ್ಕೊಂಡು ಅಲ್ಲಿಂದ ಡ್ಯೂಟಿಗೆ ಹೋದ್ರು. ಸೊ ನಾನು ನಮ್ಮ ಮನೆಗೆ ಬಂದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.